ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಸುತ್ತಕೊಳ್ತಾ ಇದೆ. ಈಗಾಗಲೇ ಕೊಲೆ ಕೇಸ್ನಲ್ಲಿ ಕೋರ್ಟು ಕೇಸು ಅಂತ ಹೇಳಿ ಅಲ್ದಾಡ್ತಿದ್ದಾರೆ. ಇದರ ನಡುವೆ ದರ್ಶನ್ ಗನ್ ಲೈಸೆನ್ಸ್ ರದ್ದತಿಗೆ ಡಿಸಿಪಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮೇಲೆ ಕೊಲೆ ಪ್ರಕರಣ ಇದೆ, ನಿಮ್ಮ ಗನ್ ಲೈಸೆನ್ಸ್ ಅನ್ನು ರದ್ದು ಮಾಡಬೇಕು ಅಂತ ಹೇಳಿ ನೋಟಿಸ್ ಅನ್ನು ಸರ್ವ್ ಮಾಡಿರುವಂತದ್ದು. ಡಿಸಿಪಿ ನೋಟಿಸ್ಗೆ ನಟ ದರ್ಶನ್ ಉತ್ತರವನ್ನು ಕೊಟ್ಟಿದ್ದಾರೆ ಪತ್ರದ ಮೂಲಕ. ನಾನು ಯಾವುದೇ ಷರತ್ತುಗಳನ್ನು ಉಲ್ಲಂಘನೆ ಮಾಡಿಲ್ಲ, ಲೈಸೆನ್ಸ್ ರದ್ದು ಮಾಡುವಂತಹ ಪ್ರಮೇಯವೇ ಬರೋದಿಲ್ಲ, ಕಾನೂನಾತ್ಮಕವಾಗಿ ಜಾಮೀನನ್ನು ಪಡೆದುಕೊಂಡಿದ್ದೇನೆ, ಷರತ್ತುಗಳನ್ನು ಪಾಲನೆ ಮಾಡ್ತಾ ಇದ್ದೇನೆ. ಹೀಗಿದ್ದ ಮೇಲೆ ನನ್ನ ಗನ್ ಲೈಸೆನ್ಸ್ ಅಥವಾ ಪಿಸ್ತೂಲ್ ಲೈಸೆನ್ಸನ್ನು ನೀವು ಯಾಕೆ ರದ್ದು ಮಾಡ್ತೀರಿ ಅಂಥೇಳಿ ಅವರು ಕೇಳಿರುವಂಥದ್ದು. ಸಹಜವಾಗಿ ಈಗ ಈ ವಿಚಾರದಲ್ಲೂ ಕೂಡ ಮತ್ತೊಂದು ಕಾನೂನು ಸಂಘರ್ಷ ಏನಾದರೂ ಏರ್ಪಡುತ್ತಾ ಕಾದು ನೋಡಬೇಕಿದೆ. ಯಾವುದೇ ಷರತ್ತನ್ನು ಉಲ್ಲಂಘಿಸಿಲ್ಲ. ಹಾಗಾದರೆ ದರ್ಶನ್ ಕೊಟ್ಟಿರುವಂತಹ ಉತ್ತರದಲ್ಲಿ ಏನಿದೆ? ದರ್ಶನ್ ಬಳಿ ಇದ್ದಂತಹ ಪಿಸ್ತೂಲ್ ಲೈಸೆನ್ಸ್ ರದ್ದತಿಗೆ ಈಗ ಡಿಸಿಪಿ ಅವರು ನೋಟಿಸನ್ನು ಕೊಟ್ಟಿದ್ದಾರೆ, ನೋಟಿಸನ್ನು ಸರ್ವ್ ಮಾಡಿದ್ದಾರೆ. ಗನ್ ಲೈಸೆನ್ಸ್ ರದ್ದತಿಯ ಬಗ್ಗೆ ಡಿಸಿಪಿ ನೋಟಿಸ್ಗೆ ದರ್ಶನ್ ಉತ್ತರವನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ದರ್ಶನ್ ಉತ್ತರ ಹೇಗಿದೆ? ನಾನು ಯಾವುದೇ ಷರತ್ತುಗಳನ್ನು ಉಲ್ಲಂಘನೆ ಮಾಡಿಲ್ಲ, ಜೊತೆಗೆ ಲೈಸೆನ್ಸ್ ರದ್ದು ಮಾಡುವಂತಹ ಪ್ರಮೇಯ ಸದ್ಯಕ್ಕೆ ಬರಲ್ಲ, ಕಾನೂನಾತ್ಮಕವಾಗಿ ನಾನು ಜಾಮೀನನ್ನು ಪಡೆದುಕೊಂಡಿದ್ದೇನೆ, ಕೋರ್ಟ್ನ ಅನುಮತಿ ಮತ್ತು ಷರತ್ತನ್ನು ನಾನು ಪಾಲನೆ ಮಾಡ್ತಾ ಇದ್ದೇನೆ, ನಾನು ಯಾವುದೇ ಷರತ್ತನ್ನು ಉಲ್ಲಂಘನೆ ಮಾಡಿಲ್ಲ ಅಂದಮೇಲೆ ಗನ್ ಲೈಸೆನ್ಸ್ ರದ್ದು ಮಾಡಲಿಕ್ಕೆ ಹೇಗೆ ಬರುತ್ತೆ? ಡಿಸಿಪಿ ನೋಟಿಸ್ಗೆ ನಟ ದರ್ಶನ್ ಕೊಟ್ಟಂತಹ ಉತ್ತರ ಇದಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಸಾಮಾನ್ಯವಾಗಿ ಈ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡುವಂತಹ ಸಾಧ್ಯತೆ ಈ ರೀತಿಯ ಕೊಲೆ ಪ್ರಕರಣದಲ್ಲಿ ಬರುತ್ತಾ ಅಂಥೇಳಿ, ಜೊತೆಗೆ ದರ್ಶನ್ ಅವರು ಕೊಟ್ಟಂತಹ ಉತ್ತರದ ಮೇಲೆ ಮತ್ತಿನ್ನೇನೆಲ್ಲ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು ಮುರಳಿ ಅಂತೇಳಿ? ಪ್ರೇಮ್, ಪ್ರಮುಖವಾಗಿ ದರ್ಶನ್ ಮೇಲೆ ಇದ್ದಂಥದ್ದು ದೊಡ್ಡ ಪ್ರಕರಣ, ಒಂದು ಕೊಲೆ ಪ್ರಕರಣ ಮತ್ತು ಸಾಕ್ಷ್ಯನಾಶದ ಪ್ರಕರಣವನ್ನು ಅವರು ಹೊತ್ಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವರು ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬಂದ ಮೇಲೆ ಅವರ ಆ ಸಂಪೂರ್ಣ ವಿಚಾರಗಳನ್ನು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಡಿಸಿಪಿ ಅಡ್ಮಿನ್ ಅವರು ಒಂದು ನೋಟಿಸನ್ನು ಕೊಡ್ತಾರೆ. ಅವರಿಗೆ ಲೈಸೆನ್ಸ್ ಇಡುವಂಥ ಗನ್ನು ಇರುವಂಥದ್ದು, ಅದನ್ನು ದುರ್ಬಳಕೆ ಮಾಡಿಕೊಂಡು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆಗಳಿರ್ತವೆ. ಸಾಧ್ಯತೆಗಳಿರೋ ಹಿನ್ನೆಲೆಯಲ್ಲಿ ಈ ನಿಮ್ಮ ಇರುವಂಥ ಗನ್ ಲೈಸೆನ್ಸ್ ಏನಿದೆ ಅದನ್ನು ರದ್ದು ಮಾಡಬೇಕು ಅಂತೇಳಿ ನಮಗೆ ಅನ್ನಿಸ್ತಾ ಇದೆ. ಇದಕ್ಕೆ ನೀವು ಪ್ರತ್ಯುತ್ತರವನ್ನು ಕೊಡಿ ಒಂದು ವಾರದ ಒಳಗಾಗಿ ಅಂತೇಳಿ ಹೇಳಿದರು. ಅವರ ವಕೀಲರ ಮೂಲಕ ಈಗ ಡಿಸಿಪಿ ಅವರಿಗೆ ಒಂದು ರಿಯಾಕ್ಷನ್ ಅಂದರೆ ರಿಪ್ಲೈನ ಕೊಟ್ಟಿದ್ದಾರೆ. ಆ ರಿಪ್ಲೈ ಮೂಲಕ ಹೇಳ್ತಾ ಇರುವಂಥದ್ದು, ನಾನು ಯಾವುದೇ ರೀತಿಯ ಷರತ್ತುಗಳನ್ನು ಉಲ್ಲಂಘನೆ ಮಾಡಿಲ್ಲ, ಹೈಕೋರ್ಟ್ ಹೇಳಿರೋಂಥ ವಿಧಿಸಿರುವಂಥ ಷರತ್ತುಗಳೇನಿತ್ತು ಆ ಷರತ್ತುಗಳನ್ನು ಪ್ರತಿಯೊಂದನ್ನು ಕೂಡ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಜೊತೆಗೆ ಏನು ಬೆಂಗಳೂರಿನಿಂದ ಮೈಸೂರಿಗೆ ಹೋಗಬೇಕಾದ್ರೂ ಕೂಡ ಕೋರ್ಟ್ನ ಅನುಮತಿಯನ್ನೇ ಪಡ್ಕೊಂಡು ಹೋಗ್ತಾ ಇರೋಂಥದ್ದು. ಜೊತೆಗೆ ನಾನು ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇಲ್ಲ. ಜೊತೆಗೆ ನನ್ನ ಚಿಕಿತ್ಸೆ ಏನಿತ್ತು, ಅನಾರೋಗ್ಯದ ಸಂಬಂಧಪಟ್ಟಂತೆ ಚಿಕಿತ್ಸೆ ಏನಿತ್ತು, ಚಿಕಿತ್ಸೆಗೆ ಹೊರತುಪಡಿಸಿ ಇನ್ನೆಲ್ಲೂ ಕೂಡ ಹೊರಗಡೆ ಹೋಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನನ್ನ ಏನು ಗನ್ ಲೈಸೆನ್ಸ್ ಇತ್ತು ಆ ಲೈಸೆನ್ಸನ್ನು ರದ್ದು ಮಾಡುವಂಥ ಪ್ರಮೇಯವೇ ಬರೋದಿಲ್ಲ. ಜೊತೆಗೆ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರುವಂಥದ್ದು ಇರ್ಬೋದು. ಜೊತೆಗೆ ಸಹ ಆರೋಪಿಗಳು ಅಂದರೆ ಈ ಪ್ರಕರಣದಲ್ಲಿ 17 ಜನ ಆರೋಪಿಗಳಿದ್ದಾರೆ. 17 ಜನ ಆರೋಪಿಗಳಲ್ಲಿ ಒಬ್ಬ ಆರೋಪಿಯನ್ನು ಕೂಡ ಭೇಟಿ ಮಾಡುವಂಥದ್ದಾಗಲಿ ಅಥವಾ ಆತನ ಜೊತೆಯಲ್ಲಿ ಮಾತುಕತೆ ಮಾಡುವಂಥದ್ದಾಗಲಿ ಯಾವುದನ್ನು ಕೂಡ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ನೀವು ನನ್ನ ವಿರುದ್ಧ ಸಾಕ್ಷ್ಯನಾಶವನ್ನು ನಿರೀಕ್ಷೆ ಮಾಡುವಂಥ ಸುಳ್ಳು ಅಂತೇಳಿ ಹೇಳಿರುವಂಥದ್ದು. ಜೊತೆಗೆ ಗನ್ ಲೈಸೆನ್ಸನ್ನು ರದ್ದು ಮಾಡಬೇಕು ಅಂತೇಳಿ ಮಾಡಿರುವಂಥದ್ದು ಬೇಕಾಗಿಲ್ಲ ಅನ್ನೋ ಒಂದು ಪ್ರತ್ಯುತ್ತರವನ್ನು ದರ್ಶನ್ ಅವರು ನೀಡಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.